ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಕಾಕಿ ಯೂನಿಫಾರ್ಮ್ ಧರಿಸಿ ಕಾನೂನು ರಕ್ಷಣೆ ಮಾಡಬೇಕಾದ ಒಬ್ಬ ಪೊಲೀಸ್ ಅಧಿಕಾರಿಯ ಮನೆಯಲ್ಲಿ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿ ಪತ್ತೆಯಾದರೆ ಹೇಗಿರುತ್ತೆ? ತೆಲಂಗಾಣದಲ್ಲಿ ಇತ್ತೀಚೆಗೆ ನಡೆದ ಒಂದು ಬೃಹತ್ ಎಸಿಬಿ ದಾಳಿ ಇಡೀ ಪೊಲೀಸ್ ಇಲಾಖೆಯನ್ನೇ ಬೆಚ್ಚಿ ಬೀಳಿಸಿದೆ. ಕೇವಲ ಒಬ್ಬ ಡಿಎಸ್ಪಿ ಲೆವೆಲ್ ಅಧಿಕಾರಿಯ ಆಸ್ತಿ ಮೌಲ್ಯ ಎಷ್ಟು ಗೊತ್ತಾ? ಬರೋಬ್ಬರಿ 300 ಕೋಟಿ ರೂಪಾಯಿ. ದಾಳಿ ವೇಳೆ ಅಧಿಕಾರಿಗಳಿಗೆ ಸಿಕ್ಕಿದ್ದು ಬರೀ ಚಿನ್ನ ಬೆಳ್ಳಿಯಲ್ಲ, ಬದಲಿಗೆ ಇಡೀ ಕಥೆಯನ್ನೇ ಬದಲಿಸಿದ ಒಂದು ರಹಸ್ಯ ಡೈರಿ. ಯಾರು ಈ ಡಿಎಸ್ಪಿ ಭೀಮಾರೆಡ್ಡಿ? ಇಷ್ಟೊಂದು ಆಸ್ತಿ ಸಿಕ್ಕಿದ್ದು ಎಲ್ಲಿ? ಆ ರಹಸ್ಯ ಡೈರಿಯಲ್ಲೇನಿತ್ತು? ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ, ಕೊನೆಯವರೆಗೂ ನೋಡಿ. ಮೊದಲಿಗೆ ಇವರ ಬ್ಯಾಕ್ಗ್ರೌಂಡ್ ತಿಳಿಯೋಣ. ಇವರ ಹೆಸರು ಸಂಗಿರೆಡ್ಡಿ ಭೀಮಾರೆಡ್ಡಿ. ಇವರು ತೆಲಂಗಾಣ ಪೊಲೀಸ್ ಇಲಾಖೆಯ ಕಂಪ್ಯೂಟರ್ ಸರ್ವಿಸ್ ಪಿಸಿಎಸ್ ವಿಭಾಗದಲ್ಲಿ ಡೆಪ್ಯೂಟಿ ಸೂಪರ್ಡೆಂಟ್ ಆಫ್ ಪೊಲೀಸ್ ಅಂದರೆ ಡಿಎಸ್ಪಿ ಆಗಿ ಕೆಲಸ ಮಾಡುತ್ತಿದ್ದರು. ಸರ್ಕಾರಿ ಅಧಿಕಾರಿಯಾಗಿ ಇವರಿಗೆ ಬರುವ ಸಂಬಳ ಮತ್ತು ಸೌಲಭ್ಯಗಳಿಗಿಂತಲೂ ಇವರು ಕಾನೂನು ಬಾಹಿರವಾಗಿ ಗಳಿಸಿದ ಆಸ್ತಿಯೇ ಹೆಚ್ಚಾಗಿತ್ತು. ಇವರ ಮೇಲೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಆರೋಪ ಕೇಳಿ ಬಂದ ತಕ್ಷಣ ಎಸಿಬಿ ಆಂಟಿ ಕರಪ್ಷನ್ ಬ್ಯೂರೋ ರಹಸ್ಯವಾಗಿ ತನಿಖೆ ಆರಂಭಿಸಿತ್ತು. ಎಸಿಬಿ ಅಧಿಕಾರಿಗಳು ಸಂಪೂರ್ಣ ತಯಾರಿ ಮಾಡಿಕೊಂಡು ಜುಲೈ 2ರಂದು ಮುಂಜಾನೆಯೇ ದಾಳಿ ಆರಂಭಿಸಿದರು. ಇದು ಸಣ್ಣ ಪುಟ್ಟ ದಾಳಿಯಾಗಿರಲಿಲ್ಲ. ಹೈದರಾಬಾದ್, ತೆಲಂಗಾಣದ ವಿವಿಧ ಜಿಲ್ಲೆಗಳು ಮತ್ತು ನಮ್ಮ ಕರ್ನಾಟಕ ಸೇರಿದಂತೆ ಬರೋಬ್ಬರಿ 16 ಸ್ಥಳಗಳಲ್ಲಿ ಏಕಕಾಲಕ್ಕೆ ಸರ್ಚ್ ವಾರೆಂಟ್ನೊಂದಿಗೆ ಅಧಿಕಾರಿಗಳು ಎಂಟ್ರಿ ಕೊಟ್ಟರು. ಭೀಮಾರೆಡ್ಡಿ ಅವರಿಗೆ ಸೇರಿದ ಮನೆಗಳು, ಅವರ ಸಂಬಂಧಿಕರು ಮತ್ತು ಅವರ ಆಪ್ತ ಬೇನಾಮಿಗಳ ಮನೆಗಳ ಮೇಲೆ ದಾಳಿ ನಡೆಸಿ ದಾಖಲೆಗಳನ್ನು ಜಾಲಾಡಲು ಆರಂಭಿಸಿದರು. ದಾಳಿ ಮುಂದುವರೆದಂತೆ ಎಸಿಬಿ ಅಧಿಕಾರಿಗಳೇ ಶಾಕ್ ಆದರು. ಸರ್ಕಾರಿ ಲೆಕ್ಕದ ಪ್ರಕಾರ ಆಸ್ತಿಗಳ ಮೌಲ್ಯ ಕೆಲವು ಕೋಟಿಗಳಾಗಿದ್ದರೆ ಇಂದಿನ ಮಾರುಕಟ್ಟೆ ಮೌಲ್ಯ ಸುಮಾರು 300 ಕೋಟಿ ರೂಪಾಯಿ ದಾಟುತ್ತದೆ ಎಂದು ಅಂದಾಜಿಸಲಾಗಿದೆ. ಏನೇನ್ ಸಿಕ್ತು ಗೊತ್ತಾ? ಹೈದರಾಬಾದ್ನ ಅತ್ಯಂತ ಐಷಾರಾಮಿ ಗೇಟೆಡ್ ಕಮ್ಯುನಿಟಿಯಾದ ಇಬ್ರಾಹಿಂ ಬಾಗ್ನ ವೆಸ್ಸೆಲ್ಲಾ ಮೆಡೋಸ್ನಲ್ಲಿ ಒಂದು ಭವ್ಯವಾದ ವಿಲ್ಲಾ, ಗಚ್ಚಿಬೋಲಿ ಮತ್ತು ಯಲ್ಲಾಪುರದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆಯ ಐಷಾರಾಮಿ ಅಪಾರ್ಟ್ಮೆಂಟ್ಗಳು, ಪಟಾಂಗ್ ಚೆರುವು ಮತ್ತು ನಾಗೋಲ್ನಲ್ಲಿ ಓಪನ್ ಪ್ಲಾಟ್ಗಳು ಹಾಗೂ ವಿಕಾರಾಬಾದ್ ಜಿಲ್ಲೆಯ ಮೊಮಿಟನ್ ಪೇಟೆನಲ್ಲಿ ವಿಸ್ತಾರವಾದ ಕೃಷಿ ಭೂಮಿ. ಇಷ್ಟೇ ಅಲ್ಲದೆ 43 ಲಕ್ಷಕ್ಕೂ ಅಧಿಕ ನಗದು ಹಣ, 2 ಕೆಜಿ ಚಿನ್ನದ ಆಭರಣಗಳು ಮತ್ತು ಬರೋಬ್ಬರಿ 20 ಕೆಜಿ ಬೆಳ್ಳಿ ವಸ್ತುಗಳು ಪತ್ತೆಯಾದವು. ಜೊತೆಗೆ ಅವರ ಮನೆಯಲ್ಲಿ 23 ವಿದೇಶಿ ಮದ್ಯದ ಬಾಟಲಿಗಳು ಸಿಕ್ಕಿದ್ದರಿಂದ ಅಬಕಾರಿ ಇಲಾಖೆ ಕೂಡ ಕೇಸ್ ದಾಖಲಿಸಿದೆ. ಇದರ ಜೊತೆಗೆ ನಮ್ಮ ಕರ್ನಾಟಕದ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಸುಮಾರು 1 ಎಕರೆ ಜಮೀನು ಇವರು ಹೊಂದಿದ್ದಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ, ಏರ್ಪೋರ್ಟ್ ಹತ್ರ ಜಮೀನು ಅಂತಂದ್ರೆ ಅದರ ಬೆಲೆ ಎಷ್ಟಿರುತ್ತೆ ಅನ್ನುವಂಥದ್ದು. ಜೊತೆಗೆ ಇವರು 1 ಎಕರೆಯನ್ನ ಅಲ್ಲಿ ಹೊಂದಿದ್ದಾರೆ. ಜೊತೆಗೆ ಕರ್ನಾಟಕದ ಇನ್ನ 2 ಬೇರೆ ಬೇರೆ ಜಾಗಗಳಲ್ಲಿ 38 ಎಕರೆಗೂ ಹೆಚ್ಚಿನ ಕೃಷಿ ಜಮೀನನ್ನ ಇವರು ಹೊಂದಿದ್ದಾರೆ. ಬರೀ ಆಂಧ್ರದಲ್ಲಿ ಅಷ್ಟೇ, ತೆಲಂಗಾಣದಲ್ಲಿ ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಕೂಡ ಇವರು ಆಸ್ತಿ ಮಾಡಿದ್ದಾರೆ. ಅಂದ್ರೆ ಅಲ್ಲಿಗೆ ಯಾವ ಹಂತಕ್ಕೆ ಇವರ ಭ್ರಷ್ಟಾಚಾರ ತಲುಪಿದೆ ಅನ್ನೋದನ್ನ ತಾವೇ ಅರ್ಥ ಮಾಡ್ಕೋಬಹುದು ಸ್ನೇಹಿತರೆ. ಈ ಇಡೀ ಕೇಸ್ನಲ್ಲಿ ಎಸಿಬಿ ಅಧಿಕಾರಿಗಳಿಗೆ ಸಿಕ್ಕ ಅತಿ ದೊಡ್ಡ ಬ್ರೇಕ್ ಥ್ರೋ ಎಂದರೆ ಒಂದು ಕೈ ಬರಹದ ಡೈರಿ. ಭೀಮಾರೆಡ್ಡಿ ಅವರು ಮೇ ತಿಂಗಳಿನಲ್ಲಿ ಪವಿತ್ರ ಚಾರ್ಧಾಮ್ ಯಾತ್ರೆಗೆ ಹೊರಡುವ ಮುನ್ನ ಈ ಡೈರಿಯನ್ನ ಬರೆದಿದ್ದರು. ಯಾತ್ರೆಗೆ ಹೋಗುವಾಗ ಜೀವಕ್ಕೆ ಏನಾದರೂ ಅಪಾಯವಾದರೆ ಆಸ್ತಿ ಯಾರಿಗೆ ಸೇರಬೇಕು ಎಂಬ ಭಯ ಅವರಿಗಿತ್ತೋ ಏನೋ. ಆದ್ದರಿಂದ ಆ ಡೈರಿಯಲ್ಲಿ ತಮ್ಮ ಎಲ್ಲಾ 20ಕ್ಕೂ ಹೆಚ್ಚು ರಹಸ್ಯ ಆಸ್ತಿಗಳ ವಿವರ, ತಾವು ಯಾರಿಗೆ ಹಣ ಕೊಟ್ಟಿದ್ದೇವೆ, ಯಾರಿಂದ ಎಷ್ಟು ಬರಬೇಕು ಮತ್ತು ಕುಟುಂಬದವರಿಗೆ ಆಸ್ತಿಯನ್ನ ಹೇಗೆ ಹಂಚಬೇಕು ಎಂದು ಸ್ಪಷ್ಟವಾಗಿ ಬರೆದಿದ್ದರು. ತಾವೇ ಸ್ವತಃ ಬರೆದಿಟ್ಟ ಈ ಡೈರಿ ಈಗ ಅವರ ಭ್ರಷ್ಟಾಚಾರಕ್ಕೆ ಅತಿ ದೊಡ್ಡ ಅಧಿಕೃತ ಸಾಕ್ಷಿಯಾಗಿದೆ. ಇವರು ಬೇನಾಮಿ ಆಸ್ತಿ ಮಾಡಿದ್ದು ಬರೀ ಸಂಬಂಧಿಕರ ನೆಂಟ್ರಲ್ಲಿ ಅಷ್ಟು ಮಾತ್ರ ಅಲ್ಲ, ಅವರ ಮನೆ ವಾಚ್ಮ್ಯಾನ್ ಇಂದ ಹಿಡಿದು ಅವರ ಕೆಳ ಹಂತದ ಸಿಬ್ಬಂದಿಗಳಿಂದ ಹಿಡಿದು
ಅವರು ಕಾರು ಚಾಲಕರಿಂದ ಹಿಡಿದು ಯಾರ್ಯಾರೆಲ್ಲ ಅವರಿಗೆ ಹತ್ತಿರದಲ್ಲಿದ್ದಾರೋ ಎಲ್ಲರ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಹಣವನ್ನ ಮತ್ತೆ ಬೇನಾಮಿ ಆಸ್ತಿಯನ್ನ ಮಾಡಿಟ್ಟಿದ್ದಾರೆ ಈ DSP ಆಗಿರುವಂತ ಭೀಮಾರೆಡ್ಡಿ ಅವರು. ಅದರ ಜೊತೆಗೆ ಜುಲೈ 2ರಂದು ದಾಳಿ ನಡೆದ ತಕ್ಷಣ ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಭೀಮಾರೆಡ್ಡಿ ಅವರಿಗೆ ಇದ್ದಕ್ಕಿದ್ದಂತೆ ರಕ್ತದೊತ್ತಡ BP ಜಾಸ್ತಿ ಆಯಿತು. ಹೀಗಾಗಿ ಅವರನ್ನ ತಕ್ಷಣವೇ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆರೋಗ್ಯದ ಕಾರಣದಿಂದ ACB ಅಧಿಕಾರಿಗಳು ಅಂದು ಅವರನ್ನ ಬಂಧಿಸಲು ಸಾಧ್ಯವಾಗಲಿಲ್ಲ. ಆದರೆ ಅಧಿಕಾರಿಗಳು ನಿರಂತರ ಕಾವಲು ಕಾಯುತ್ತಿದ್ದರು. ಜುಲೈ 6ರ ಸೋಮವಾರ ಸಂಜೆ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುತ್ತಿದ್ದಂತೆ ACB ಅಧಿಕಾರಿಗಳು ಅವರನ್ನ ತಕ್ಷಣವೇ ವಶಕ್ಕೆ ಪಡೆದು ನಾಂಪಲ್ಲಿಯಲ್ಲಿರುವ ಪ್ರಧಾನ ಕಚೇರಿಗೆ ಕರೆದೊಯ್ದು ಅಧಿಕೃತವಾಗಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ನಿಮ್ಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ, ಒಬ್ಬ ಭ್ರಷ್ಟ ಅಧಿಕಾರಿ ಅಥವಾ ದೊಡ್ಡ ಹಂತದ ರಾಜಕೀಯ ನಾಯಕರು ಯಾರಾದರೂ ಈ ರೀತಿ ಸಿಗಾಕೊಂಡ್ರೆ ACB ಕೈಗೆ ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತೇಳಿ ಆಸ್ಪತ್ರೆಗೆ ದಾಖಲಾಗಿ ಬೇಲ್ ಸಿಗೋವರೆಗೂ ಅವರ ಆಸ್ಪತ್ರೆ ಇದ್ದಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡಿದ್ದೀವಿ. ಆದರೆ ಆ ತೆಲಂಗಾಣದಲ್ಲಿ ಇವರ ಅರೆಸ್ಟ್ ಅನ್ನ ತಡ ಮಾಡಿದ್ರಿಂದ ಅಲ್ಲಿ ಜನ ರೊಚ್ಚಿಗೆದ್ದು ಇವರ ವಿರುದ್ಧ ಮತ್ತೆ ಪೊಲೀಸ್ ಇಲಾಖೆ ವಿರುದ್ಧ ಮಾತನಾಡಕ್ಕೆ ಪ್ರಾರಂಭ ಮಾಡಿದ್ರು. ಇದರಿಂದ ಭಯ ಬಿದ್ದಂತ ಅಧಿಕಾರಿಗಳು ವಿಧಿ ಇಲ್ಲದೆ ಇವರನ್ನ ಬಂಧಿಸಿ ಅರೆಸ್ಟ್ ಮಾಡುವಂತದ್ದು ಕೆಲಸ ಆಗಿದೆ. ಇದರ ಜೊತೆಗೆ ಈಗ ಸದ್ಯಕ್ಕೆ ಸಿಕ್ಕಿರುವ ಆಸ್ತಿ ಇಷ್ಟ ಆದ್ರೆ ಇನ್ನ ಅಧಿಕಾರಿಗಳ ಕಣ್ ತಪ್ಪಿಸಿ ಕೈಗೆ ಸಿಗದಿರುವಂತ ದಾಖಲೆಗಳು ಇನ್ನೆಷ್ಟು ಇದೆಯೋ ಇದು ಇನ್ನಷ್ಟು ತನಿಖೆಯಿಂದ ಮಾತ್ರನೇ ಹೊರಬರಬೇಕು. ಜೊತೆಗೆ ಇವರ ಮೇಲೆ ಕಣ್ಣಿಟ್ಟಿದ್ದಂತ ACB ಅವರು ಇವರು ಆ ಒಂದು ಡೈರಿ ಸಿಕ್ಕಿರ್ಲಿಲ್ಲ ಅಂತಂದ್ರೆ ಬಹುಶಃ ಇಷ್ಟೊಂದು ಆಸ್ತಿ ಸಿಗುತ್ತಿಲ್ಲಲ್ವೇನೋ ಅಂತ ನಾನಾದ್ರೂ ಅನ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಅವರ ಆಸ್ತಿ ಎಲ್ಲೆಲ್ಲಿದೆ ಅಂತೇಳಿ ಅವರು ಆ ಪವಿತ್ರ ಯಾತ್ರೆಗೆ ಹೋಗ್ಬೇಕಾದ್ರೆ ಏನಕ್ಕೆ ಬರ್ದಿಟ್ಟಿದ್ರು ಅಂತಂದ್ರೆ ಬಹುಶಃ ಇದನ್ನೇ ಕರ್ಮಫಲ ಅಂತಾರೇನೋ. ಅವರ ಕರ್ಮ ಅಲ್ಲಿಗೆ ಮುಗಿದಿದೆ. ಅವನು ಮಾಡಿದಂತ ಭ್ರಷ್ಟಾಚಾರ ಅದು ಹೊರಗೆ ಬರುವಂತ ಸಮಯ ಆಗಿದೆ. ಹಾಗಾಗಿ ಅವರ ಕೈಯಾರೆ ಬರ್ದಿಟ್ಟಿದ್ರು ಅಂತ ಡೈರಿ ಸಿಕ್ಕಿದೆ. ಆ ಡೈರಿಯನ್ನ ಒಂದು ಸ್ಕ್ಯಾನ್ ಕಾಪಿ ಮಾಡಿ ಅವ್ರ ಮಕ್ಕಳು ಕೂಡ ವಾಟ್ಸಪ್ ಅಲ್ಲಿ ಕಳಿಸಿದ್ರಂತೆ. ಹಾಗಾಗಿ ಈಗ ಭೀಮಾರೆಡ್ಡಿ ಅವರ ಫೋನು, ಆ ಮಕ್ಕಳ ಫೋನು ಮತ್ತೆ ಸಂಬಂಧಿಕರ ಎಲ್ಲಾ ಫೋನುಗಳನ್ನ ಸೀಸ್ ಮಾಡಿರುವಂತ ACB ಅವರು ಅದನ್ನ ಈಗ ಹೆಚ್ಚಿನ ತನಿಖೆಗಾಗಿ ಅವ್ರ ಬಳಿನ ಇಟ್ಕೊಂಡಿದ್ದಾರೆ. ಹಾಗಾಗಿ ಈಗ ಒಬ್ಬ ಸರ್ಕಾರಿ ಅಧಿಕಾರಿ ಅದು ಪೊಲೀಸ್ ಇಲಾಖೆಯಲ್ಲಿ ಇದ್ದುಕೊಂಡು ಇಷ್ಟೊಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆಸಿರುವುದು ನಿಜಕ್ಕೂ ದುರಂತ. ಸದ್ಯಕ್ಕೆ ಭೀಮಾರೆಡ್ಡಿ ಜೈಲು ಪಾಲಾಗಿದ್ದಾರೆ ಮತ್ತು ಅವರೆಲ್ಲಾ ಬೇನಾಮಿ ಆಸ್ತಿಗಳ ಲಿಂಕ್ಗಳನ್ನ ACB ಜಾಲಾಡುತ್ತಿದೆ. ಈ ಭ್ರಷ್ಟ ಅಧಿಕಾರಿಯ ಬಗ್ಗೆ ಮತ್ತು ಇವರ ಮನೆಯಲ್ಲಿ ಸಿಕ್ಕ ಕೋಟ್ಯಾಂತರ ಆಸ್ತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.